ಕರವೆಯನ್ನ ಕಟ್ಟಿದವರು ಈ ಮಹಾನ್ ವ್ಯಕ್ತಿಯಲ್ಲ, ಇವರು ಕನ್ನಡಿಗರ ಶಕ್ತಿ. ಇವರಿಂದಲೇ ದೊರೆತದ್ದು ತಾಯಿ ಭುವನೇಶ್ವರಿಗೆ ಸೆರೆಮನೆಯಿಂದ ಮುಕ್ತಿ. ಇವರಿಂದಲೇ ದೊರೆತದ್ದು ತಾಯಿ ಭುವನೇಶ್ವರಿಗೆ ಸೆರೆಮನೆಯಿಂದ ಮುಕ್ತಿ. ಬಾನೆತ್ತರಕ್ಕೆ ಆರಿಸಿದರು ಕನ್ನಡಾಂಬೆಯ ಕೀರ್ತಿ. ಬಾನೆತ್ತರಕ್ಕೆ ಆರಿಸಿದರು ಕನ್ನಡಾಂಬೆಯ ಕೀರ್ತಿ. ಅವರೇ ಶ್ರೀಯುತ ಟಿ.ಎ. ನಾರಾಯಣಗೌಡರು. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಶ್ವೇತಾ ಮೋಹನ್ ಗೌಡ, ರಾಜ್ಯ ಮಹಿಳಾ ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ. ಸ್ನೇಹಿತರೆ, ಜನ್ಮದಿನ ಅನ್ನುವಂಥದ್ದು ಈ ಸಮಾಜಕ್ಕೆ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡೋದ್ರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸ್ಕೊಂಡ್ರೆ ಆ ಒಂದು ಜನ್ಮದಿನಕ್ಕೆ ಬಹಳ ಅರ್ಥ ಬರುತ್ತೆ. ಅದನ್ನು ನಾವು ನಮ್ಮ ನಾಯಕರಾದ ಅಣ್ಣ ಟಿ.ಎ. ನಾರಾಯಣಗೌಡರಿಂದ ಕಲಿಯುವಂಥದ್ದು. ಜನ್ಮದಿನದ ಒಂದು ನೆಪವನ್ನು ಇಟ್ಕೊಂಡು ಅವರು ಈ ನಾಡಿನ ಕಲೆ, ಸಂಸ್ಕೃತಿ, ಸಾಹಿತ್ಯ, ಜಾನಪದಗಳಿಗೆ ಇಷ್ಟೊಂದು ಪ್ರೋತ್ಸಾಹವನ್ನು ನೀಡಿ ತಮ್ಮ ಜನ್ಮದಿನದ ಮೂಲಕ ಒಂದಷ್ಟು ನಮ್ಮ ನಾಡಿನ ಜನಪದವನ್ನು ನಮ್ಮೆಲ್ಲ ಕನ್ನಡಿಗರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಅರ್ಥಪೂರ್ಣವಾದ ಜನ್ಮದಿನ ಯಾರೂ ಕೂಡ ಆಚರಿಸೋಕ್ಕಾಗೋದೇ ಇಲ್ಲ. ಆ ಜನ್ಮದಿನ ಅನ್ನೋದು ಒಂದು ನೆಪ ಅಷ್ಟೇ. ನಾನು ಪ್ರತಿ ವರ್ಷ ನನ್ನ ಜನ್ಮದಿನದೊಂದು ಈ ನಾಡಿಗೆ ನಾನು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಸಾಕಷ್ಟು ಐತಿಹಾಸಿಕವಾಗಿ ಅವರ ಜನ್ಮ ದಿನಾಚರಣೆನ ಆಚರಣೆ ಮಾಡ್ಕೊಂಡಿದ್ದಾರೆ. ಹಿಂದೆ ಎಲ್ಲ ನಾವು ನೋಡಿದಾಗೆ ಅವರ ಜನ್ಮದಿನಕ್ಕೆ ಬಂದಂತಹ ಎಲ್ಲ ಬೆಳ್ಳಿ ಕಿರೀಟ, ಗದೆ, ಬೆಳ್ಳಿ ಉಡುಗೊರೆಗಳನ್ನೆಲ್ಲ ಮಾರಿ ಅದರಲ್ಲಿ ಬಂದಂತಹ ದುಡ್ಡನ್ನು ಯಾರು ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಈ ಬೆಳ್ಳಿ ಕಿರೀಟ, ಗದೆ ಎಲ್ಲ ಬೆಳ್ಳಿ ವಸ್ತುಗಳನ್ನು ಮಾರಿ ಆ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಕೊಡ್ತಾರಲ್ಲ ಸ್ನೇಹಿತರೆ, ನಿಜಕ್ಕೂ ನೋಡಿ ಎಷ್ಟು ಹೆಮ್ಮೆ ಆಗುತ್ತೆ ಇಂಥ ನಾಯಕರನ್ನು ನಾವು ಪಡೆದಿರೋದಕ್ಕೆ ಅಂತ. ನಿಜವಾಗಿಯೂ ಅವರಿಂದ ನಾವೆಲ್ಲ ಕನ್ನಡಿಗರು ಕಲಿಯಬೇಕಾದ್ದು ತುಂಬಾ ಇದೆ ಸ್ನೇಹಿತರೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಟಿ.ಎ. ನಾರಾಯಣಗೌಡರು ಬರೀ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರ ಶಕ್ತಿ. ನಮ್ಮ ಕನ್ನಡಿಗರು ನೆಮ್ಮದಿಯಿಂದ ಇವತ್ತು ಈ ನಾಡಿನಲ್ಲಿ ಉಸಿರಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ನಾಯಕರು ಅಣ್ಣ ಟಿ.ಎ. ನಾರಾಯಣಗೌಡರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವರ ಜನ್ಮದಿನ ಇದೇ ಜೂನ್ 10ನೇ ತಾರೀಕು ಇರೋದ್ರಿಂದ ನಾನು ಪ್ರತಿದಿನ ಅವರಿಗೆ ಒಂದು ಉಡುಗೊರೆಯಾಗಿ ನಾನು ಒಂದು ಚಿಕ್ಕ ಕವನಗಳನ್ನ ಬರೆಯೋದ್ರ ಮೂಲಕ ಪ್ರತಿದಿನ ಒಂದೊಂದು ಕವನಗಳನ್ನ ಹೇಳಿ ಅವರ ಜನ್ಮದಿನಕ್ಕೆ ಒಂದು ಶುಭಾಶಯ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ಮುಖೇನ ಇವತ್ತು ನನ್ನ ಮೊದಲನೇ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಗಡವಾಗಿ ಈ ನಾಡಿನ ಧೀಮಂತ ನಾಯಕರು, ಕನ್ನಡಿಗರ ಧೀಶಕ್ತಿ ಅಣ್ಣ ಟಿ.ಎ. ನಾರಾಯಣಗೌಡರಿಗೆ ಮುಂಗಡವಾಗಿ ಜನ್ಮದಿನದ ಆರ್ಥಿಕ ಶುಭಾಶಯದಾಗಲಿ. ನಿಮಗೆ ಆಯಸ್ಸು, ಆರೋಗ್ಯ, ಭಾಗ್ಯ ಎಲ್ಲವನ್ನು ತಾಯಿ ಭುವನೇಶ್ವರಿ ಕರುಣಿಸಲಿ. ನೀವಿನ್ನೂ ಹೆಚ್ಚಿನ ಕಾಲ ಕನ್ನಡಿಗರಿಗೆ ಒಂದು ಭದ್ರತೆಯನ್ನು ಕಲ್ಪಿಸ್ಕೊಡ್ಬೇಕು. ಈ ನಾಡಿಗೆ ನಿಮ್ಮಂಥ ನಾಯಕರು ಇರಬೇಕು, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.